ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬರುತ್ತಿರುವ ಪಾಲಿಬೆಟ್ಟದ ಲೂಡ್ಸ್ ಹಿಲ್ ಕಾನ್ವೆಂಟ್ ಶಾಲೆಯ ಸ್ವರ್ಣ ಮಹೋತ್ಸವದ ಅಂಗವಾಗಿ ಪಾಲಿಬೆಟ್ಟ ಕ್ಲಸ್ಟರ್ ವ್ಯಾಪ್ತಿಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅಂತರ್ಶಾಲಾ ಚಿತ್ರಕಲಾ ಸ್ಪರ್ಧೆಯನ್ನು ಶಾಲಾ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ನರ್ಸರಿ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರಕೃತಿ ಸೌಂದರ್ಯ, 1 ಮತ್ತು 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರ್ವತ ಪ್ರದೇಶ, 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಜಲಲೋಕ, 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಋತುಗಳು ಹಾಗೂ ಹಬ್ಬಗಳು ಮತ್ತು 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಭಯಮುಕ್ತ ವಿಶ್ವ ಎಂಬ ವಿಷಯಗಳನ್ನು ನೀಡಲಾಗಿತ್ತು. ವಿದ್ಯಾರ್ಥಿಗಳು ಸ್ಥಳದಲ್ಲೇ ಚಿತ್ರ ಬಿಡಿಸುವ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಪಾಲಿಬೆಟ್ಟ ಕ್ಲಸ್ಟರ್ ವ್ಯಾಪ್ತಿಯ ನಮ್ಮ ಪ್ರೌಢಶಾಲೆ, ಕೂರ್ಗ್ ಪಬ್ಲಿಕ್ ಸ್ಕೂಲ್, ಸರ್ಕಾರಿ ಪ್ರೌಢಶಾಲೆ ಚೆನ್ನಯ್ಯನಕೋಟೆ, ಲಯನ್ಸ್ ಹೈಸ್ಕೂಲ್, ಬ್ರೈಟ್ ಬಿಗಿನಿಂಗ್ ಪಾಲಿಬೆಟ್ಟ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಪಾಲಿಬೆಟ್ಟ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಕರುಂಬಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ 1976ರಲ್ಲಿ ಆರಂಭವಾದ ಲೂಡ್ಸ್ ಹಿಲ್ ಕಾನ್ವೆಂಟ್ ಶಾಲೆಯು ತನ್ನ ಸುವರ್ಣ ಮಹೋತ್ಸವದ ಅಂಗವಾಗಿ ಕ್ಲಸ್ಟರ್ ಮಟ್ಟದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿರುವುದು ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಉತ್ತಮ ಬೋಧಕ ವೃಂದವನ್ನು ಹೊಂದಿರುವ ಶಾಲೆಯು 10ನೇ ತರಗತಿಯಲ್ಲಿ ಸತತವಾಗಿ 100% ಫಲಿತಾಂಶ ದಾಖಲಿಸುತ್ತಿರುವುದು ಶ್ಲಾಘನೀಯ. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಲ್ಲಿರುವ ಸೃಜನಶೀಲ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದರು. ಈ ದಿವಸ ನಮ್ಮ ಲೂಡ್ಸ್ ಶಾಲೆಯಲ್ಲಿ ಸುವರ್ಣ ಮಹೋತ್ಸವದ ಅಂಗವಾಗಿ ಅಂದರೆ 1976ನೇ ಇಸ್ವಿಯಲ್ಲಿ ಈ ಶಾಲೆ ಪ್ರಾರಂಭವಾಗಿದೆ. ಈ 50 ವರ್ಷಗಳಲ್ಲಿ 1926ಕ್ಕೆ 50 ವರ್ಷ ಆಯಿತು. ಈ 50 ವರ್ಷದ ಒಂದು ಸಂತೋಷವಾಗಿ ಈ ಶಾಲೆಯವರು ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಬರ್ತಾಯಿದ್ದಾರೆ. ಈ ದಿವಸ ವಿವಿಧ ಶಾಲೆಗಳಿಂದ ಮಕ್ಕಳನ್ನು ಇಲ್ಲಿಗೆ ಕರೆಸಿ ಇಲ್ಲೊಂದು ಪೇಂಟಿಂಗ್ ಕಾಂಪಿಟೇಷನ್ನ ಕೂಡ ಇಟ್ಕೊಂಡಿದ್ದಾರೆ. ಅದು ನಿಜವಾಗಿಯೂ ನಾವು ಇಲಾಖೆ ಕಡೆಯಿಂದ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಲ್ಲದೆ ಈ 50 ವರ್ಷಗಳಲ್ಲಿ ಈ ವ್ಯಾಪ್ತಿಯಲ್ಲಿ ಈ ಶಾಲೆಯಲ್ಲಿ ತುಂಬ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನು ಮಾಡಿ ಉನ್ನತ ಹುದ್ದೆಗಳಲ್ಲಿ ಸೇರಿಕೊಂಡಿದ್ದಾರೆ. ಒಳ್ಳೆಯ ಹುದ್ದೆಗಳು ಅಲಂಕರಿಸಿದ್ದಾರೆ ಮತ್ತು ಕೆಲವರು ಜನಪ್ರತಿನಿಧಿಗಳು ಕೂಡ ಆಗಿ ಇದ್ದಾರೆ. ಒಂದು ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಜವಾಗಿ ನಾವು ಇಲಾಖೆ ಕಡೆಯಿಂದ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಏನು ನಮ್ಮ ಶಿಕ್ಷಣ ಇಲಾಖೆಯ ಆಶಯ ಇದೆಯೋ ಅದನ್ನೆಲ್ಲ ಇವರು ಪೂರೈಸ್ತಾ ಬಂದಿದ್ದಾರೆ. 100% ಫಲಿತಾಂಶವನ್ನು ಕೂಡ ಇವರು ಪ್ರತಿ ವರ್ಷ ನೀಡ್ತಾ ಬಂದಿದ್ದಾರೆ. ಹಾಗೆ ಈ ಸುವರ್ಣ ಮಹೋತ್ಸವದ ಅಂಗವಾಗಿ ಅವರು ಈ ವರ್ಷ ಏನು 2026-27ನೇ ಸಾಲಿನಲ್ಲಿ ಈ ವರ್ಷ ಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಒಂದು ಯೋಜನೆ ಕೂಡ ಅವರು ರೂಪಿಸ್ಕೊಂಡಿದ್ದಾರೆ. ಅವರ ಎಲ್ಲ ಒಂದು ಯೋಜನೆ ಏನಿದೆ, ಪ್ಲ್ಯಾನ್ ಏನಿದೆ, ಅದು ಒಂದು ಉತ್ತಮ ರೀತಿಯಲ್ಲಿ ಮೂಡಿ ಬರಲಿ ಅಂತೇಳಿ ಹೇಳ್ತಾ, ಹಾಗೆ ಅವರೇನು ಉತ್ತಮ ಸುವರ್ಣ ಮಹೋತ್ಸವವನ್ನು ಸಮಾರಂಭವನ್ನು ಅದ್ಧೂರಿಯಾಗಿ ಈ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಅದು ಯಶಸ್ವಿಯಾಗಿ ಆಗಲಿ ಅಂತೇಳಿ ಈ ಒಂದು ಲೂಡ್ಸ್ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರಿಗೂ ಶಿಕ್ಷಕ ವೃಂದದವರಿಗೂ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಹಾಗೆ ಈ ಶಾಲೆಯಲ್ಲಿ ಉತ್ತಮ ಬೋಧಕ ಶಿಕ್ಷಕ ವೃಂದವನ್ನು ಕೂಡ ಇಲ್ಲಿ ಹೊಂದಿದೆ. ಉತ್ತಮ ರೀತಿಯ ಒಂದು ಶಿಕ್ಷಣವನ್ನು ನೀಡ್ತಾ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಒಂದು ಶಾಲೆ ಇಲ್ಲಿ ಪ್ರಾರಂಭ ಆಗಿರೋದು ನಮ್ಮೆಲ್ಲರ ಒಂದು. ಶಾಲೆಯ ಹಳೆ ವಿದ್ಯಾರ್ಥಿ CB ಪೌಲ್ ಕಾರ್ಯಕ್ರಮದ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದರು.
ಆಗಿದ್ದ ಸ್ಕೂಲು ಈಗಿರೋ ಸ್ಕೂಲ್ಗೂ ತುಂಬ ವ್ಯತ್ಯಾಸ. ನಮ್ಮಲ್ಲಿ ಆ ಟೈಮಲ್ಲಿ ತುಂಬ ಫೆಸಿಲಿಟೀಸ್ ಅಂದರೆ ಬೇಸಿಕ್ ಆಗಿತ್ತು. ಈಗ ತುಂಬಾ ಮುಂದುವರೆದಿದೆ. ಕಾಲ ಮಕ್ಕಳು ಜಾಸ್ತಿ ಆಗಿದ್ದಾರೆ. ಒಂದೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಟೈಮಲ್ಲಿ ತುಂಬಾ ಕಡಿಮೆ ಮಕ್ಕಳಿದೆ. ಇವಾಗ ತುಂಬ ಜಾಸ್ತಿನೇ ಆಗಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ನೆಕ್ಸ್ಟ್ ಇವರು ಸೆಕ್ಷನ್ಸನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಮತ್ತು ಲೇಟೆಸ್ಟ್ ಈ ಎಜುಕೇಷನ್ ಅದು ಅಂತೇಳಿ ಕಂಪ್ಯೂಟರ್ಸ್ ಎಲ್ಲ ರೀತಿಯಲ್ಲೂ ಮಾಡ್ತಿದ್ದಾರೆ. ಮತ್ತು ಈಗ ಹೊಸದಾಗಿ ಇವತ್ತು ಈ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಕೊಂಡಿದ್ದಾರೆ. ಬಹುಶಃ ಈ ಥರ ಇಂಟರ್ ಸ್ಕೂಲ್ ಡ್ರಾಯಿಂಗ್ ಕಾಂಪಿಟೇಷನ್ ಯಾರೂ ಮಾಡಿಲ್ಲ ಕಾಣ್ತದೆ, ಗೊತ್ತಿಲ್ಲ. ಬೇರೆ ಬೇರೆ ಸ್ಕೂಲಿಂದ ಬಂದು ಭಾಗವಹಿಸಿ ಒಂದು ಕಲರ್ಫುಲ್ ಆಗಿದೆ. ಬೇರೆ ಕಡೆ ಮಾಡ್ತಾರೆ. ಈ ಸಂದರ್ಭ ಶಾಲಾ ವ್ಯವಸ್ಥಾಪಕಿ ಸಿಸ್ಟರ್ ಕ್ಯಾಂಡಿಡಾ, ಶಾಲಾ ಸಂಚಾಲಕಿ ಸಿಸ್ಟರ್ ಸೆಲ್ಮಾ, ಶಾಲಾ ಮುಖ್ಯ ಶಿಕ್ಷಕಿ ಸಿಸ್ಟರ್ ತೆರೇಜಾನ್, ನರ್ಸರಿ ಶಾಲೆಯ ಮುಖ್ಯ ಶಿಕ್ಷಕಿ ನಿತ್ಯ ಹಾಗೂ ಹಿರಿಯ ಶಿಕ್ಷಕರಾದ ಅನಿತಾ, ವಿನ್ಸಿ, ಲಿಜಿಯಾ, ಪ್ರೀತು, ವಿಲ್ಮಾ ಡಿಸೋಜಾ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ.